ಆಗಸ್ಟ್ 5ನೇ ತಾರೀಕಿನಿಂದ ಸೆಪ್ಟೆಂಬರ್ 4ನೇ ತಾರೀಕಿನವರೆಗೆ ಪರಮ ಪೂಜ್ಯರಿಂದಲೇ ಪ್ರತಿ ವರ್ಷದಂತೆ ಈ ವರ್ಷನೂ ಕೂಡ ಬಹುತೇಕ ನಮ್ಮ ನಾಡಿನಲ್ಲೇ ಎಲ್ಲ ಮಠಗಳಲ್ಲಿ ನಾನು ದರ್ಶನ ತಗೊಂಡಿದ್ದೀನಿ, ಅಪ್ಪರ ಜೊತೆ ಹೋಗಿದ್ದೀನಿ. ಆದ್ರೂ ಒಬ್ಬರು ಮಠಕ್ಕೆ ಪೀಠಾಧಿಪತಿಗಳಾಗಿ ಪ್ರವಚನ ಮಾಡ್ತಕ್ಕಂಥದ್ದು ನಮ್ಮ ರಾಜ್ಯದಲ್ಲಿ ಯಾರಾದ್ರೂ ಇದ್ರೆ ಪರಮ ಪೂಜ್ಯ ಡಾಕ್ಟರ್ ಬಸವಲಿಂಗ ಪಟ್ಟದೇವರು ಒಬ್ಬರೇ. ಅನೇಕ ಮಠಾಧೀಶರು ಹೇಳಿದ ಮಾತು, ಅವ್ರ ಪ್ರವಚನ ಅವ್ರು ಬೇರೆ ಊರಾಗ ಹೋಗಿ ಮಾಡ್ತಾರೆ, ಆದ್ರೆ ಅವ್ರ ಊರಾಗ ಯಾರು ಪ್ರವಚನ ಮಾಡಿದ್ದು ಉದಾಹರಣೆ ನಮ್ಗೆ ಎಲ್ಲರ ಕಾಣ್ತದಂದ್ರೆ ಅದು ಭಾಲ್ಕಿದಂದೇ ಕಾಣ್ತದೆ. ಅಂತ ಒಂದು ಪ್ರವಚನ ಹೆಚ್ಚಿನ ಸಂಖ್ಯೆ 5ನೇ ತಾರೀಕಿನಿಂದ ಮಠದಲ್ಲಿ ಸಾಮೂಹಿಕ ಲಿಂಗ ಪೂಜೆ, ಅಲ್ಲಿ ಭಜನೆ, ಪ್ರಸಾದ, ಸಾಯಂಕಾಲ ಇಲ್ಲಿ ಜ್ಞಾನದ ಅಮೃತವನ್ನ, ಇದು ಒಂದು ತಿಂಗಳು, ಇದು ಒಂದು ದೊಡ್ಡ ನಮ್ಮ ಹಬ್ಬ. ಇಂಥ ಒಂದು ಕಾರ್ಯಕ್ಕೆ ನಿಮ್ಮೆಲ್ಲರ ದಾಸೋಹ, ನಿಮ್ಮೆಲ್ಲರ ಸಹಕಾರದಿಂದ ಎಲ್ಲ ಕಾರ್ಯಗಳು ಯಶಸ್ವಿ ಆಗುತ್ತಿವೆ. ಹೀಗಾಗಿ 5ನೇ ತಾರೀಕಿನಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ನೀವು ಬರೋದಷ್ಟೇ ಅಲ್ಲ, ಪಕ್ಕದ ಸುತ್ತಮುತ್ತ ಇದ್ದವರಿಗೂ ತಾವೆಲ್ಲ ಕರ್ಕೊಂಡು ಬಂದು ಸಮಯಕ್ಕೆ ಆರಂಭ ಆಗ್ತದೆ. ಸಮಯಕ್ಕೆ ಪ್ರವಚನ ಒಂದೇ ತಾಸಿನಲ್ಲಿ ಮಂಗಲವನ್ನ ಮುಗೀತದಂತಕ್ಕಂಥ ಮಾತನ್ನು ತಿಳಿಸಿ ಮತ್ತೊಮ್ಮೆ ಎಲ್ಲರಿಗೂ ಭಕ್ತಿಪೂರ್ವಕ ಶರಣು ಶರಣ.